ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಸವತಿ ತಾಯಿ ಪಾರ್ಟ್ 3. ವಾಸವಿ ಅಡ್ಗೆ ಮನೇಲಿ ಕುತ್ಕೊಂಡು ಅಳ್ತಾ ಇದ್ಲು. ಅಮ್ಮ, ಯಾಕಮ್ಮ ನನ್ ಬಿಟ್ಟೋದೆ? ತುಂಬಾ ಕಷ್ಟವಾಗಿದೆ ಅಮ್ಮ. ಅಮ್ಮ ಹಂಗಂತ ಅವ್ರ ಅಮ್ಮನ ನೆನ್ಸ್ಕೊಂಡು ಅಳ್ತಾ ಇದ್ಲು. ಅವಳು ಹಂಗ ಅಳ್ತಿದ್ದಾಗ ಅದೇ ಸಮಯಕ್ಕೆ ಒಳಗಡೆ ಬಂದಿದ್ದ ಸುಶೀಲಾ, ಯಾರೇ ನಿಂಗ್ ಕಷ್ಟ ಕೊಡೋದು ಹಂಗಂತ ಅಂದ್ಲು. ಆ ಮಾತ್ ಕೇಳಿದ ತಕ್ಷಣ ವಾಸವಿ ತುಂಬಾ ಭಯ ಪಟ್ಲು. ಏನೂ ಇಲ್ಲ ಚಿಕ್ಕಮ್ಮ, ಅಮ್ಮನ ಜ್ಞಾಪಕಕ್ಕೆ ಬಂದ್ರು ಅಷ್ಟೇ. ಬರ್ತಾಳೆ ಬರ್ತಾಳೆ, ಯಾಕೆ ಬರಲ್ಲ? ಹೋಗೋಳು ನಿನ್ನನ್ನು ಕರ್ಕೊಂಡು ಹೋಗಿದ್ರೆ ಇವತ್ ನನ್ಗೆ ಈ ಕಷ್ಟ ಇರ್ತಿರ್ಲಿಲ್ಲ, ಎಲ್ಲ ನನ್ ಕರ್ಮ. ಹಂಗಂತ ಮತ್ತೆ ವಾಸವಿನ ಭಯ ಶುರು ಮಾಡಿದ್ಲು. ವಾಸವಿ ಏನೂ ಮಾತಾಡ್ದೆ ಅಲ್ಲೇ ನಿಂತ್ಕೊಂಡಿದ್ಲು. ಸ್ವಲ್ಪದ್ ಬೈದು, ಸುಶೀಲಾ, ವಿಗ್ರಹ ತರ ಹಂಗೆ ನಿಂತಿರ್ತೀಯಾ, ಇಲ್ಲ ಮನೇಲಿ ಕೆಲ್ಸ ಏನಾದ್ರು ಮಾಡೋದಿದ್ಯಾ? ಮಾಡ್ತೀನಿ ಚಿಕ್ಕಮ್ಮ. ತರಕಾರಿ ತಗೊಂಬರಕ್ ಕೇಳ್ದೆ, ತಂದ್ಯಾ? ಇಲ್ಲ ಚಿಕ್ಕಮ್ಮ. ತರಕಾರಿ ಇಲ್ದೆ ಏನ್ ಮಾಡ್ತೀಯಾ? ಹೋಗು ತರಕಾರಿ ತಗೊಂಡ್ ಬಾ. ಹಂಗಂತ ಬೈದು ಅಲ್ಲಿಂದ ತರಕಾರಿ ತರಕ್ಕೆ ಅವಳನ್ನ ಕಳಿಸ್ತಾಳೆ. ವಾಸಂತಿ ಕೈಯಲ್ಲಿ ಬ್ಯಾಸ್ಕೆಟ್ ಇಟ್ಕೊಂಡು ಆಚೆ ಹೋಗ್ತಿರೋವಾಗ ಲಡ್ಡು ಬಂದು, ಅಮ್ಮ ನಾನು ಹೋಗ್ತೀನಮ್ಮ. ನೀನೇನಕ್ಕೋ ಆಚೆ ಬಿಸ್ಲಿದೆ? ಏನೂ ಆಗಲ್ಲಮ್ಮ, ನಾನು ಹೋಗ್ತೀನಮ್ಮ. ಹಂಗಂತ ಹೇಳಿ ಲಡ್ಡು ವಾಸವಿ ಜೊತೆ ಬರ್ತಾನೆ. ಇಬ್ರು ರೋಡ್ ಮೇಲೆ ನಡೀತಿದ್ರು. ಹಂಗೆ ನಡೀತಾ ಹೋಗ್ತಿರುವಾಗ ರೋಡ್ ಮೇಲೆ ಒಂದು ಐಸ್ ಕ್ರೀಮ್ ಅಂಗಡಿ ಕಾಣಿಸ್ತು. ಅದನ್ನ ನೋಡಿದ್ ಲಡ್ಡು, ಐಸ್ ಕ್ರೀಮ್ ಹಂಗಂತ ಹೇಳ್ತಾ, ನೋಡಕ್ಕ, ನನ್ಗೆ ಐಸ್ ಕ್ರೀಮ್ ಇಷ್ಟ ಕೊಡ್ತೀಯಾ ಪ್ಲೀಸ್ ಅಕ್ಕ? ಐಸ್ ಕ್ರೀಮಾ? ಬೇಡಪ್ಪ, ಚಿಕ್ಕಮ್ಮ ಬೈತಾರೆ. ಏನನ್ನಲ್ಲ ಅಕ್ಕ, ಈಸ್ಕೊಡು. ಬೇಡ ಅಂದ ಹೇಳ್ವಾ? ಈಸ್ಕೊಡಲ್ವಾ? ಹಾಗಾದ್ರೆ ಮನೆಗೆ ಹೋದ್ಮೇಲೆ ಅಮ್ಮನ ಹತ್ರ ನಿನ್ ಮೇಲೆ ಇಲ್ದೇ ಇರೋದು ಎಲ್ಲ ಹೇಳ್ತೀನಿ. ಬೇಡ ಬೇಡ, ಬಾ ಈಸ್ಕೊಡ್ತೀನಿ. ಹಂಗಂತ ಹೇಳಿ ಅವನ್ನ ಅಲ್ಲಿಂದ ಕರ್ಕೊಂಡೋಗಿ ಐಸ್ ಕ್ರೀಮ್ ಈಸ್ಕೊಡ್ತಾಳೆ. ಆಮೇಲೆ ತರಕಾರಿ ತಗೊಂಡ್ ಮನೆಗ್ ಬರ್ತಾಳೆ. ಅಷ್ಟೊತ್ತಾದ್ರೂ ಲಡ್ಡು ಐಸ್ ಕ್ರೀಮ್ ತಿನ್ನೋದನ್ನ ನಿಲ್ಸಿಲ್ಲ. ಮನೆಗ್ ಬಂದ್ಮೇಲೂ ತಿಂತಾನೆ ಇದ್ದ. ಲೋ, ಎಷ್ಟೊತ್ತು ತಿಂತೀಯೋ ಅದನ್ನ? ನಿನ್ಗ್ಯಾಕೆ, ನನ್ನಿಷ್ಟ. ಹಂಗಂತ ಹೇಳಿ ಮನೆ ಒಳಗಡೆ ಬರ್ತಾರೆ. ಹಾಲಲ್ಲೇ ಕುತ್ಕೊಂಡಿದ್ ಸುಶೀಲಾ ಮಗನ್ ಕೈಯಲ್ಲಿ ಐಸ್ ಕ್ರೀಮ್ ನೋಡಿ, ಲೋ ಲಡ್ಡು, ಐಸ್ ಕ್ರೀಮ್ ತಿನ್ಬೇಡ ಅಂತ ಎಷ್ಟೆಲ್ಲ ಹೇಳ್ಬೇಕು ನಿನ್ಗೆ, ಮತ್ತೆ ಯಾಕೆ ತಿಂತಿದ್ಯಾ? ನಾನ್ ತಗೊಂತಿಲ್ಲ ಅಮ್ಮ, ಅಕ್ಕನೇ ನಂಗ್ ಬೇಡ ಬೇಡ ಅಂದ್ರು ಕೇಳ್ದೆ. ಅವಳು 4 ತಗೊಂಡು ನನ್ಗೊಂದೇ ಒಂದು ತಗೊಟ್ಲ ಅಮ್ಮ, ಗೊತ್ತಾ? ಅವಳು ಅಲ್ಲೇ 4 ತಿನ್ಬಿಟ್ಲು. ನಾನು ನಿಂಗೆ ಹೇಳ್ಬಿಟ್ಟಿನ ಅಂತ ಕೈಯಲ್ಲಿ ಇಟ್ಕೊಂಡು ಹಂಗೆ ಬಂದೆ ಅಮ್ಮ. ಬರೋ ದಾರಿಯಲ್ಲಿ ಬಿಸಿಲಿಗೆ ಕರ್ಗಿ ಕರ್ಗಿ ಕೊನೆಗೆ ಸ್ವಲ್ಪನೇ ಮಿಕ್ಕಿದೆ ಅಮ್ಮ. ಆ ಮಾತು ಕೇಳಿ ವಾಸಂತಿ ಶಾಕ್ ಆದ್ಲು. ಅಯ್ಯೋ ನನ್ ಮಗ್ನೆ, ನೀನ್ ಐಸ್ ಕ್ರೀಮ್ ಇಷ್ಟೊತ್ತು ಮೆತ್ತಗ್ ತಿಂದಿತ್ತು, ಚಿಕ್ಕ ಮಾತ್ರ ನನ್ ಸಿಕ್ಕಾಕ್ಸಕ್ಕ ಹಂಗಂತ ಮನ್ಸಲ್ಲಿ ಅನ್ಕೋತಾ ಇದ್ಲು. ಅದನ್ ಕೇಳಿದ್ ಸುಶೀಲಾ, ಏನೇ ನೀನ್ ಹಂದಿ ತರ ಐಸ್ ಕ್ರೀಮ್ ತಿನ್ನಕ್ಕೆ ನನ್ ಮಗನ್ ತಗೊಟ್ಯಾ? ಇಲ್ಲ ಚಿಕ್ಕಮ್ಮ, ಅವನೇ ಐಸ್ ಕ್ರೀಮ್ ಬೇಕಂತ ಹಠ ಮಾಡಿದ್ದು, ಅವನಿಗೆ ಮಾತ್ರ ತಗೊಟ್ಟೆ, ನಾನ್ ತಿಂದಿಲ್ಲ. ಬಾಯ್ ಮುಚ್ಚು, ನನ್ ಮಗನ್ ಸುಳ್ಳು ಹೇಳ್ತಿದ್ದಾನಾ? ಹೌದ್ ಚಿಕ್ಕಮ್ಮ, ಅವನ್ ಸುಳ್ಳು ಹೇಳ್ತಿದ್ದಾನೆ. ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡ್ ಬಾರೆ ಅಂತ ಕಾಸು ಕೊಟ್ಟು ಕಳ್ಸಿದ್ರೆ ಐಸ್ ಕ್ರೀಮ್ ತಗೊಂಡು ದುಡ್ಡೆಲ್ಲ ಖರ್ಚು ಮಾಡಿದ್ದಲ್ದೆ ನನ್ ಮಗನ್ ಸುಳ್ಳು ಹೇಳ್ತಾನೆ ಅಂತಿದ್ಯಾ? ಇವತ್ ಪೂರ್ತಿ ನಿನ್ಗೆ ಊಟ ಹಾಕೋದಿಲ್ಲ ನಾನು, ಹಂಗೆ ಇರ್ಬೇಕು ನೀನು, ಅದೇ ನಿಂಗ್ ಶಿಕ್ಷೆ. ಒಳಗಡೆ ಹೋಗು. ವಾಸಂತಿ ಅಳ್ತಾ ಅಲ್ಲಿಂದ ಹೋಗ್ತಾ ಇದ್ಲು. ಅವಳಂಗ್ ಹೋಗ್ತಾ ಇರುವಾಗ ಲಡ್ಡು, ಅಮ್ಮ ಇದು ಸ್ವಲ್ಪನೇ ಇದೆ ಅಲ್ವಾ, ನಾನ್ ತಿನ್ಬಿಡ್ಲಾ? ಆಯ್ತು ತಿನ್ಬಿಡು, ಆದ್ರೆ ಇನ್ನೊಂದ್ಸಲ ಐಸ್ ಕ್ರೀಮ್ ತಿನ್ಬಾರ್ದು, ಆಯ್ತಾ? ಆಯ್ತಮ್ಮ. ಹಂಗಂತ ಹೇಳಿ ಅಮ್ಮ ಹತ್ರ ಬರ್ತಾನೆ. ಹೀಗೆ ಲಡ್ಡು ಸುಶೀಲಾ ಹತ್ರ ವಾಸಂತಿನ ಸಿಕ್ಕಾಕ್ಸಿ ಹಬ್ಬ ಮಾಡ್ಕೊಂಡ ಹಾಗೆ ದಿನ ಕಳಿತಿತ್ತು. ಇನ್ನೊಂದ್ ದಿನ ವಾಸಂತಿ ಮನೆ ಮುಂದೆ ಇರೋ ಗಿಡಕ್ಕೆ ನೀರ್ ಹಾಕ್ತಿರುವಾಗ ಆಚೆಯಿಂದ ಬಳೆ ಮಾರೋನು, ಬಳೆ ಅಮ್ಮ ಬಳೆ, ಒಳ್ಳೆ ಒಳ್ಳೆ ಡಿಸೈನ್ ಬಳೆ, ಒಳ್ಳೆ ಬಳೆ ಹಂಗಂತ ಮಾರ್ತಾ ಮಾರ್ತಾ ವಾಸಂತಿ ಮನೆ ಮುಂದೆ ಬಂದ. ಬಳೆ ನೋಡಿದ ತಕ್ಷಣ ವಾಸವಿ ಅವಳ 2 ಕೈ ನೋಡ್ಕೊಂಡು ಅವಳ ಕೈಯಲ್ಲಿ ಬಳೆ ಇಲ್ಲ ಅಂತ ಗ್ರಹಿಸ್ತಾಳೆ. ಅದ್ರಿಂದ ಬಳೆ ತಗೋಬೇಕು ಅಂತ ಬಳೆ ಮಾರವನ ಹತ್ರ ಬಂದು ನಿಂತ್ಕೋತಾಳೆ. ಅಣ್ಣ, ಬಳೆ ಹೆಂಗ್ ಮಾಡ್ತಿದ್ದೀರಾ?
ಡಜನ್ 50 ರೂಪಾಯಿ ಅಮ್ಮ. ಡಜನ್ 50? ಅಯ್ಯೋ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಲ್ವಾ, ಏನ್ ಮಾಡೋದು? ಹಾ, ಚಿಕ್ಕಮ್ಮ ಹತ್ರ ಕೇಳ್ತೀನಿ. ಹಂಗಂತ ಅನ್ಕೋತಾ ಮನೆ ಒಳಗಡೆ ಬರ್ತಾಳೆ. ಆದ್ರೆ ಅಲ್ಲಿ ಸುಶೀಲಾ ಇಲ್ಲ. ಚಿಕ್ಕಮ್ಮ ಇಲ್ಲ ಅಲ್ವಾ, ಏನ್ ಮಾಡೋದು? ಹಂಗಂತ ಅನ್ಕೋತಿರುವಾಗ ಲಡ್ಡು ಬಂದು ವಾಸಂತಿ ನೋಡಿ, ಏನಕ್ಕ, ಏನ್ ಬೇಕಾಗಿತ್ತು? ಚಿಕ್ಕಮ್ಮ ಎಲ್ಲೋ? ಗೊತ್ತಿಲ್ಲ. ಲೋ ತಮ್ಮ, ನನ್ಗೆ ಬಳೆ ತಗೋಬೇಕಂತ ಅನ್ಸ್ತಿದ್ಯೋ, ಆದ್ರೆ ದುಡ್ಡಿಲ್ಲ. ಚಿಕ್ಕಮ್ಮನ್ ಕೇಳೋಣ ಅನ್ಕೊಂಡ್ರೆ ಚಿಕ್ಕಮ್ಮನೂ ಇಲ್ಲ. ಅಯ್ಯೋ, ಅದಕ್ಕೇನು ಅಕ್ಕ ನಿಂಗಿದ್ಯಾ? ಅಲ್ಲೊಂದ್ ಕಬಡ್ ಇದೆ ಅಲ್ವಾ, ಅಲ್ಲಿ ಅಮ್ಮ ದುಡ್ಡಿಡ್ತಾಳೆ, ನೀನ್ ಹೋಗ್ ತಗೋ, ಬಂದ್ಮೇಲೆ ತಗೊಂಡೆ ಅಂತ ಹೇಳ್ಬಿಡು, ಅಮ್ಮ ಏನು ಅನ್ನಲ್ಲ. ಆ ಮಾತ್ ಕೇಳಿದ ತಕ್ಷಣ ವಾಸಂತಿಗ್ ಶಾಕ್ ಆಗಿ, ಅಯ್ಯೋ, ಹಂಗ್ ಮಾಡಿದ್ರೆ ಚಿಕ್ಕಮ್ಮ ಚೆನ್ನಾಗ್ ಹೊಡಿತಾರೆ, ಹಂಗೆಲ್ಲ ಹೇಳ್ದೆ ತಗೋಬಾರ್ದು, ಕಳ್ತನ ಮಾಡಿದಾರೆ ಅಂತ ಅನ್ಕೋತಾರೆ. ಏನಾಗಲ್ಲ ಇರು, ನಾನ್ ತಗೊಂಡ್ ಬಂದ್ ಕೊಡ್ತೀನಿ ಹಂಗಂತ ಹೇಳಿ ಕಬಡ್ ಹತ್ರ ಹೋಗಿ ದುಡ್ಡು ತಗೊಂಡ್ ಬಂದು ಕೊಡ್ತಾನೆ. ವಾಸವಿ, 50 ಸಾಕ್ ಬಿಡು. 50 ಏನ್ ಸಾಕಾಗತ್ತಕ್ಕ, 100 ರೂಪಾಯಿ ತಗೋ. ಪರವಾಗಿಲ್ವಾ? ಏನ್ ಪರವಾಗಿಲ್ಲ ಅಂತಿದ್ಯಾ, ನಾನಿದ್ದೀನಲ್ವಾ. ವಾಸಂತಿ ಆ 100 ರೂಪಾಯಿ ತಗೊಂಡ್ ಹೋಗಿ ಬಳೆ ತಗೋತಾಳೆ. ಮನೆ ಒಳಗಡೆ ಹೋಗಿ ಬಳೆಗಳು ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಎಷ್ಟು ಚೆನ್ನಾಗಿದೆ ಹಂಗಂತ ಅನ್ಕೋತಿರುವಾಗ್ಲೇ ಆಚೆ ಹೋಗ್ ಬಂದಿದ್ ಸುಶೀಲಾ ವಾಸಂತಿ ಕಾಯಲ್ಲಿರೋ ಬಳೆ ನೋಡಿ ಆಶ್ಚರ್ಯವಾಗಿ, ಬಳೆ ಎಲ್ಲಿಂದೆ? ತಗೊಂಡೆ ಚಿಕ್ಕಮ್ಮ. ಹೌದಾ, ದುಡ್ಡೆಲ್ಲಿಂದು? ಅದು ತಮ್ಮ ಕಬಡಿಂದ ತಗೊಟ್ಟ. ಅದನ್ ಕೇಳಿದ ಸುಶೀಲಾ ಶಾಕ್ ಆದ್ಲು. ಅಲ್ಲಿ ನಿಂತ್ಕೊಂಡಿದ್ದ ಲಡ್ಡುನ ಕೋಪದಿಂದ ನೋಡ್ತಾಳೆ. ಅದಕ್ಕೆ ಲಡ್ಡು, ನಾನ್ ಕೊಟ್ನಾ? ನಾನ್ ಯಾವಾಗ ಕೊಟ್ಟೆ? ಆ ಮಾತ್ ಕೇಳಿದ ತಕ್ಷಣ ವಾಸಂತಿಗೆ ಭಯ ಆಯ್ತು. ನೀನೇ ಅಲ್ವೇನೋ ಕೊಟ್ಟಿದ್ದು? ನಾನ್ ಯಾವಾಗ ಕೊಟ್ಟೆ? ಅಮ್ಮ ಇಲ್ಲ, ಕೇಳೋ ಕೆಲ್ಸನೂ ಇಲ್ಲ ಅಂತ ಹೇಳ್ಬಿಟ್ಟು 100 ರೂಪಾಯಿ ನೀನೇ ಅಲ್ವಾ ತಗೊಂಡಿದ್ದು? ಹಂಗಂತ ಮಾತು ಬದಲಾಯಿಸಿ ಹೇಳ್ದ. ಅದರಿಂದ ಸುಶೀಲಾಗೆ ತುಂಬಾ ಕೋಪ ಬಂದು ವಾಸಂತಿನ ಚೆನ್ನಾಗಿ ಹೊಡಿತಾಳೆ. ನಾನಿಲ್ದೇ ಇರೋ ಸಮಯ ನೋಡಿ ಕಳ್ತನನು ಮಾಡ್ತಿದ್ಯಾ? ಇನ್ನು ಎಷ್ಟ್ ಸಲ ಈ ತರ ಮಾಡಿದ್ಯಾ ನೀನು? ಇಲ್ಲ ಚಿಕ್ಕಮ್ಮ, ನಾನು ನಿಜ ಹೇಳ್ತಿದ್ದೀನಿ, ನಾನು ದುಡ್ಡು ತೆಗ್ದಿಲ್ಲ, ತಮ್ಮನೇ ಕೊಟ್ಟಿದ್ದು. ಅವಳು ಎಷ್ಟು ಹೇಳಿದ್ರು ಕೇಳದೆ ವಾಸಂತಿನ ಓಡಿತಾನೇ ಇದ್ಲು. ಪಾಪ ವಾಸಂತಿ ಅಳ್ತಿದ್ಲು. ನಿಜ ಚಿಕ್ಕಮ್ಮ, ನಾನು ತೆಗ್ದಿಲ್ಲ ಚಿಕ್ಕಮ್ಮ, ಚಿಕ್ಕಮ್ಮ ನಾನು ತೆಗ್ದಿಲ್ಲ. ಒಂದಿನ ಚಂದ್ರಕಾಂತ ಮನೇಲಿ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಆಗ ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಒಂದತ್ರ ಕುತ್ಕೊಂಡು ದುಡ್ಡು ಹೆಂಗ್ ಸಂಪಾದನೆ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವಳಷ್ಟಗವಳೆ ಹೀಗ ಮಾತಾಡ್ಕೋತಾಳೆ, ಛ, ಬುದ್ಧಿ ಇಲ್ದೇ ಇರೋರೆಲ್ಲ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ, ಆದ್ರೆ ಒಳ್ಳೆ ಬುದ್ಧಿ ಇರುವ ನಾನು ಹಿಂಗೆ ಏನು ಮಾಡ್ದೆ ಮನೇಲಿ ಕುತ್ಕೊಂಡಿದೀನಿ. ದೇವ್ರೆ, ಪ್ಲೀಸ್ ದೇವ್ರೆ, ಏನೋ ಒಂದ್ ಮಾಡಿ ನನ್ಗೆ ಒಳ್ಳೆ ದುಡ್ಡು ಬರಂಗೆ ದಯವಿಟ್ಟು ಮಾಡಪ್ಪ. ಟ್ಯಾಲೆಂಟ್ ಇಲ್ದೇ ಇರೋರ್ಗೆಲ್ಲ ನೀನ್ ದುಡ್ಡು ಕೊಡ್ತಿದ್ಯಾ, ಹಿಂಗೆ ಟ್ಯಾಲೆಂಟ್ ಇರೋ ನನ್ಗೆ ಯಾಕಪ್ಪ ನೀನ್ ದುಡ್ಡು ಕೊಡ್ತಾ ಇಲ್ಲ? ಹಂಗಂತ ಅವಳಷ್ಟಗಳೇ ಮಾತಾಡ್ಕೋತಾ ಇದ್ದಾಗ ಆಗ್ಲೇ ಅವಳ ಫೋನ್ಗೊಂದು ಮೆಸೇಜ್ ಬರುತ್ತೆ. ಆಗ ಅವಳು ಏನ್ ಮೆಸೇಜ್ ಬಂದಿದ್ಯೋ ಏನೋ ಅಂತ ಓದ್ತಾ ಇರ್ತಾಳೆ. ಅದ್ರಲ್ಲಿ, ಹಾಯ್ ಅಂಡಿ, ಕಂಗ್ರಾಟ್ಸ್, ನಿಮ್ಗೆ ಕೊಕೊ ಕೋಲಾ ಕಂಪನಿಯಿಂದ 5 ಕೋಟಿ ಲಾಟ್ರಿ ಸಿಕ್ಕಿದೆ. ಅದನ್ನ ನೋಡಿದ ಚಂದ್ರಕಾಂತ ಶಾಕ್ ಆಗಿ ಅವಳಷ್ಟಗವಳೆ, ಏನಿದು, ಇದು ಕನಸಾ ನನಸಾ? ನನಗೆ 5 ಕೋಟಿ ಲಾಟ್ರಿ ಸಿಕ್ಕಿದ್ಯಾ? ಹಂಗಂತ ಅನ್ಕೋತಾ ಮೆಸೇಜ್ ಮತ್ತೆ ಓದ್ತಾಳೆ. ಕನಸೇನೋ ಅಂತ ಅವಳನ್ನವಳು ಗಿಚ್ಚಿ ಸಹ ನೋಡ್ಕೋತಾಳೆ. ಆಗ ಚಂದ್ರಕಾಂತ, ಹಾಗಾದ್ರೆ ನಿಜನೇನಾ? ಹಬ್ಬ, ಫುಲ್ ಖುಷಿ. ಥ್ಯಾಂಕ್ ಯು ದೇವ್ರೆ, ಇಷ್ಟ ದಿನಕ್ಕೆ ನನ್ ಮೇಲೆ ಕರುಣೆ ತೋರಿಸಿದ್ಯಾ. ನನ್ ಜೀವನದಲ್ಲೂ ಏನೋ ಸ್ವಲ್ಪ ಸಂತೋಷ ಬಂತು. ಸಾಯಿರಾಮ್, ಎಷ್ಟು ಸಂತೋಷವಾಗಿದೆ ಹಂಗಂತ ಅನ್ಕೊಂಡು ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಸೂರ್ಯಕಾಂತ ಬರ್ತಾರೆ. ಅವಳ ನೋಡಿದ ಸೂರ್ಯಕಾಂತ, ಏನೇ ಹುಚ್ಚೇನಾದ್ರೂ ಹಿಡ್ದಿದ್ಯಾ? ಹಂಗ್ ಕುಣಿತಿದ್ಯಾ ಏನೇ? ಹಂಗಂತ ಕೇಳ್ತಾಳೆ. ತಕ್ಷಣ ಚಂದ್ರಕಾಂತ ಮನ್ಸಲ್ಲಿ, ಅಯ್ಯೋ ದೇವ್ರೆ, ಈ ವಿಷಯ ಮಾತ್ರ ಅತ್ತೆ ಮಾತ್ರ ಹೇಳ್ಬಾರ್ದು, ಏನಾದ್ರೂ ಹೇಳಿದ್ರೆ ಸುಮ್ನೆ ಬಂದಿದ್ ದುಡ್ಡು ಬೇಡ್ವೆ ಅಂತ ಕ್ಲಾಸ್ ತಗೋತಾರೆ. ಅದಕ್ಕೆ ಏನ್ ಮಾಡ್ತೀನಿ ನಾನು, ಆ ದುಡ್ಡು ಬರೋವರೆಗೂ ಇವಳಿಗೆ ಹೇಳೋದಿಲ್ಲ ಹಂಗಂತ ಇವಳು ಮನ್ಸಲ್ಲಿ ಅನ್ಕೋತಿರ್ತಾಳೆ. ಆಗ ಸೂರ್ಯಕಾಂತ, ಏನೇ ಕೇಳ್ತಾ ಇದ್ರೆ ಏನು ಉತ್ತರ ಕೊಡ್ದೆ ಏನೋ ಯೋಚನೆ ಮಾಡ್ತಿದ್ಯಾ? ಏನ್ ಕತೆ? ಏನತ್ತಿಯಮ್ಮ,
ಮನೇಲಿ ಸ್ವಲ್ಪ ಹೊತ್ತು ಸಂತೋಷವಾಗಿ ನಾನು ಡ್ಯಾನ್ಸ್ ಸಹ ಆಡ್ಬಾರ್ದ? ಯಾವಾಗ್ಲೂ ಏನಾದ್ರೂ ಒಂದ್ ಪ್ರಶ್ನೆ ಕೇಳ್ತಾ ಇರ್ತೀರಾ. ಅದೇನೇ ನಾನ್ ಕೇಳ್ತಿರೋದು, ನಿನ್ ಸಂತೋಷಕ್ಕೆ ಕಾರಣ ಏನು ಅಂತ. ಸಾಕತ್ತಿಯಮ್ಮ ಸಾಕು, ತೋರಿಸ್ತೀನತ್ತಿಯಮ್ಮ. ಇನ್ನೊಂದ್ ತಿಂಗಳಲ್ಲಿ ಚಂದು ಯಾರಂತ ತೋರಿಸ್ತೀನಿ, ಆಗ ನೀವ್ ಹೇಳಿ. ಚಂದು ಕಾ ಟೈಮ್ ಆಯೇಗಾ, ಅಪ್ನಾ ಟೈಮ್ ಆಯೇಗಾ ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಅದಕ್ಕೆ ಸೂರ್ಯಕಾಂತ ಅವಳಷ್ಟು ಗೌಳೆ. ಏನಾಯ್ತು ಹುಡುಗಿಗೆ? ಯಾರಾದ್ರೂ ಜ್ಯೋತಿಷ್ಯ ಹೇಳೋರ್ ಬಂದು 1 ತಿಂಗಳಲ್ಲಿ ಕೋಟೀಶ್ವರಿ ಆಗ್ತಿ ಅಂತ ಹೇಳಿದ್ರೋ ಏನೋ. ಅಯ್ಯೋ ಈ ಹುಡುಗಿ, ಇನ್ನೂ ಗೊತ್ತಿಲ್ಲ ಇವಳಿಗೆ ಯಾವ್ದು ಫ್ರೀಯಾಗಿ ಸಿಗಲ್ಲ ಅಂತ. ಇನ್ನೇನ್ ಮಾಡೋದು ಹಂಗಂತ ಅನ್ಕೋತಾ ಏನು ಮಾಡಕ್ಕಾಗ್ದ ಅವಳ ಕೆಲ್ಸ ಅವಳು ನೋಡ್ಕೋತಾ ಇರ್ತಾಳೆ. ಲಾಟ್ರಿ ಬಂದಿದ್ ಸಂತೋಷದಲ್ಲಿ ನಮ್ ಚಂದು ಸಕ್ಕರೆ ಸುಜಾತ ಹತ್ರ ಹೋಗಿ ವಿಷ ಹೇಳ್ತಾಳೆ. ಅದಕ್ಕ ಅವಳು ಏನು 5 ಕೋಟಿನ ಹಂಗಂತ ಹೇಳಿ ತಲೆ ಸುತ್ತಿ ಕೆಳಗಡೆ ಬೀಳ್ತಾಳೆ. ಆಗ ಚಂದ್ರಕಾಂತ ಸುಜಾತ ಮೇಲೆ ಸ್ವಲ್ಪ ನೀರ್ ಹಾಕಿ ಎಬ್ಬಿಸ್ತಾಳೆ. ಸುಜಾತ ಎದ್ದು, ಚಂದು ನೀನ್ ಎಷ್ಟ ಅದೃಷ್ಟವಂತೇನೆ, 5 ಕೋಟಿ ಆನೆ, ಹಾಯ್ ಬಿಂದಾಸ್ ಬದುಕಿಯೇ, ದುಡ್ಡು ಬಂದ್ಮೇಲೆ ನನ್ನ ಮರೆಯಲ್ಲ ಅಲ್ವಾ? ಅರೆ ನಿನ್ ಹೆಂಗ್ ಮರ್ತೋಗ್ತೀನಿ, ದುಡ್ಡು ಬಂದ್ಮೇಲೆ ನಾವಿಬ್ರು ಸೇರಿ ಒಂದೊಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಅದಕ್ಕೆ ನೀನೇ ನನ್ ಪಾರ್ಟ್ನರ್ ಹಂಗಂತಾಳೆ. ಅದಕ್ ಸುಜಾತ ಫುಲ್ ಖುಷಿ ಆಗ್ತಾಳೆ. ಚಂದ್ರಕಾಂತ ಹತ್ರ, ಇನ್ಯಾಕೆ ಲೇಟು, ಬಾರೇ ಬೇಗ ಹೋಗಿ ದುಡ್ಡು ತಗೊಂಬಂದ್ಬಿಡಣ. ಹೋಗ್ ತಗೋ ಬರ್ಬೋದೇ, ಆದ್ರೆ ಅದಕ್ಕಿಂತ ಮುಂಚೆ ಅವ್ರ ಅಕೌಂಟ್ ಅಲ್ಲಿ 10 ಲಕ್ಷ ಆಗ್ಬೇಕಂತೇನೆ. ಅದೇನೇ ಅದು ಟ್ಯಾಕ್ಸ್ ಅಂತೇನೆ. 10 ಲಕ್ಷ ಕಟ್ಟಿದ್ರೇನೆ ಅವ್ರು ನಮ್ಗೆ 5 ಕೋಟಿ ಕೊಡ್ತಾರೆ. 5 ಕೋಟಿ ಬರೋವಾಗ 10 ಲಕ್ಷ ಕೇಳ್ತಾರಲ್ವೇನೆ, ಬಾ ಆ ದುಡ್ಡೋಗಿ ಅವ್ರ ಅಕೌಂಟ್ಗೆ ಡೆಪಾಸಿಟ್ ಮಾಡ್ಬರೋಣ. ಅಯ್ಯೋ ಹುಚ್ಚುಡ್ಗಿ, ಡೆಪಾಸಿಟ್ ಮಾಡಕ್ಕೆ ದುಡ್ಡು ಬೇಕಲ್ವೇನೆ, ನಮ್ಮ ಹತ್ರ ಎಲ್ಲಿದೆ ಅಷ್ಟು ದುಡ್ಡು? ಆಗ ಸುಜಾತಾಗ ಒಂದು ಐಡಿಯಾ ಬರುತ್ತೆ. ತಕ್ಷಣ ಅವರಿಬ್ರು ಏನ್ ಮಾಡ್ತಾರಂದ್ರೆ, ಅವ್ರವರ ಒಡವೆ ತಗೊಂಡೋಗಿ ಸೇಟ್ ಹತ್ರ ಇಟ್ಟು ಅದಕ್ಕೆ ದುಡ್ಡು ತಗೊಂಡೋಗಿ ಅವ್ರ ಅಕೌಂಟ್ಗೆ ಹಾಕ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಸುಜಾತ ಚಂದ್ರಕಾಂತ ಹತ್ರ ಬರ್ತಾಳೆ. ಏನೇ ಚಂದು, ಇಷ್ಟ ದಿನ ಆಯ್ತಲ್ವೇನೆ, ಯಾಕೆ ಆ ದುಡ್ಡು ಇನ್ನ ಬಂದಿಲ್ಲ? ಮೊನ್ನೆನೇ ಮೆಸೇಜ್ ಬಂತೆ, ದುಡ್ಡು ಶಿಪ್ಪಲ್ ಬರ್ತಿದ್ಯಂತೆ, ಇನ್ನು 2 ದಿನದಲ್ಲಿ ಬರುತ್ತಂತೆ ಹಂಗಂತ ಹೇಳ್ತಾಳೆ. ಅದನ್ನ ಕೇಳಿದ ತಕ್ಷಣ ಸುಜಾತ ಫುಲ್ ಖುಷಿ ಆಗ್ತಾಳೆ. ಅಬ್ಬಾ ಎಷ್ಟು ಒಳ್ಳೆ ಗುಡ್ ನ್ಯೂಸ್ ಹೇಳಿದ್ಯೆ. ನಿಮ್ ಮನೆಯಲ್ಲಿ ಸಕ್ಕರೆ ಇದೀನಿ, ನಿನ್ ಬಾಯಿಗೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಲೇ ಈಗ್ಲೂ ಏನೇ ಚೀಪ್ ಆಗಿ ಸಕ್ಕರೆ ಅಂತಿದ್ಯಾ, ಬಾರೆ ಆಚೆ ಹೋಗಿ ಒಳ್ಳೆ ಸ್ವೀಟ್ ತಿನ್ಬರೋಣ ಅಂತ ಅನ್ಕೊಂಡು ಇಬ್ರು ಹೋಗ್ತಾ ಇರ್ತಾರೆ. ಆಗ ಹೋಗ್ತಿರುವಾಗ ಒಂದು ಕಾರ್ ಶೋರೂಮ್ ನೋಡ್ತಾರೆ. ಆಗ ಲೇ ಹೆಂಗೋ ದುಡ್ಡು ಬರ್ತಿದೆ ಅಲ್ವಾ, ಬಾ ಈಗ್ಲೇ ಹೋಗಿ ಒಂದ್ ಕಾರ್ ಬುಕ್ ಮಾಡ್ಕೊಳ್ಳೋಣ ಹಂಗಂತೇಳಿ ಸುಜಾತನ ಕಾರ್ ಶೋರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಚಂದ್ರಕಾಂತ ಸೇಲ್ಸ್ ಮ್ಯಾನ್ ಹತ್ರ ಹೈ ರೇಂಜ್ ಮಾಡೆಲ್ ಕಾರ್ ತೋರಿಸಿ, ಅದರಿಂದ ಸೇಲ್ಸ್ ಮ್ಯಾನ್ ಇವರೆಲ್ಲ ತಗೊಳ್ಳೋ ಮುಖಾಣ ಅಂತ ನೋಡ್ತಾ ಇರ್ತಾನೆ. ಅದನ್ನ ನೋಡಿ ಚಂದ್ರಕಾಂತಂಗೆ ಕೋಪ ಬರುತ್ತೆ. ಅವಳ ಫೋನ್ ತೆಗೆದು ಅವಳಗ್ ಬಂದಿದ್ ಲಾಟ್ರಿ ಟಿಕೆಟ್ ಮೆಸೇಜ್ ನ ತೋರಿಸ್ತಾಳೆ. ಅದನ್ನ ನೋಡಿದ್ ಸೇಲ್ಸ್ ಮ್ಯಾನ್ ಹಂಗಂತ ನಗ್ದು ಅವನ್ ಬಂದಿದ 50 ಕೋಟಿ ಲಾಟ್ರಿ ಟಿಕೆಟ್ ಮೆಸೇಜ್ ತೋರಿಸ್ತಾನೆ. ಅದನ್ನ ನೋಡಿದ ತಕ್ಷಣ ಇವರಿಬ್ರು ಒಂದೇ ಶಾಕ್ ಆಗ್ಬಿಡ್ತಾರೆ. ಅವಾಗ ಸೇಲ್ಸ್ ಮ್ಯಾನ್ ಅವ್ರ ಹತ್ರ, ಅಮ್ಮ ಇದೊಂದು ಫೇಕ್ ಮೆಸೇಜ್ ಅಮ್ಮ, ಇವ್ರು ಹಿಂಗ್ ಮೆಸೇಜ್ ಮಾಡಿ ಎಲ್ಲರನ್ನೂ ಏಮಾರಿಸ್ತಾನೆ ಇರ್ತಾರೆ, ನಿಮ್ಮನ್ನ ಸ್ವಲ್ಪ ದುಡ್ಡು ಕೂಡ ಡೆಪಾಸಿಟ್ ಮಾಡಕ್ ಹೇಳಿರ್ತಾರೆ. ಅವರಿಬ್ರು ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ. ನಿಮ್ಮನ್ನ ನೋಡ್ತಾ ಇದ್ರೆ ತುಂಬಾ ಪಾಪ ಅನ್ಸ್ತಾ ಇದೆಮ್ಮ. ಒಬ್ಬ ಸ್ವಾರ್ಥ ಇಳ್ದೆ ಬೇರೆಯವ್ರಿಗೆ ದುಡ್ಡು ಹೆಂಗ್ ಕೊಡ್ತಾನೆ? ಒಂದ್ ವೇಳೆ ನಿಜವಾಗ್ಲೂ ಕೊಡೋನಾದ್ರೆ ಆ 5 ಕೋಟಿಯಲ್ಲಿ 10 ಲಕ್ಷ ಟ್ಯಾಕ್ಸ್ ಹಿಡ್ಕೊಂಡು ಕೊಡ್ಬೋದಲ್ವಾ? ಹಂಗ್ ಮಾಡ್ದೆ ನಿಮ್ಮನ್ನ ಯಾಕೆ ಕೇಳ್ತಾರೆ? ಅದನ್ನು ಒಂದ್ಸಲನೂ ಯೋಚನೆ ಮಾಡಿಲ್ವಾ ಅಂತಾನೆ. ಅದನ್ನ ಕೇಳಿದ ತಕ್ಷಣ ಇವರಿಬ್ರು ಫುಲ್ ಫ್ಲಾಟ್. ಇನ್ನೇನು ಮಾಡಕ್ಕಾಗ್ದೆ ಇಬ್ರು ಅಳ್ತಾ ಸೂರ್ಯಕಾಂತ ಹತ್ರ ಹೋಗಿ ನಡೆದಿದ್ದೆಲ್ಲ ಹೇಳ್ತಾರೆ. ಸುಜಾತ ಅಳ್ತಾ, 7 ಮಾತ್ ಕೇಳಿ ನನ್ ಒಡವೆ ಎಲ್ಲ ನನ್ ಸೇಟ್ ಹತ್ರ ಇಟ್ಬಿಟ್ಟು ಇವಳಿಗೆ ದುಡ್ಡು ಕೊಟ್ಟಿದೀನಿ, ಈಗ ನನ್ ಕತೆ ಏನಪ್ಪ ದೇವ್ರೇ ಹಂಗಂತ ಹೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ, ಲೇ ನೀನ್ ಆಳೋದ್ ನಿಲ್ಸೆ,
ಅದಕ್ಕೇನೆ ನಾನ್ ಹೇಳೋದು, ಕಷ್ಟ ಪಡದೆ ಬರೋ ಸೊತ್ತಾಗಿದ್ರು ಅದು ಒಳ್ಳೇದಲ್ಲ ಅಂತ. ಹೇಳ್ರೆ ಕೇಳ್ತೀಯಾ? ಈಗಾದ್ರೂ ತಿಳ್ಕೊಂಡ್ರಲ್ವಾ? ಹಂಗಂತೇಳಿ ಅವಳ ಮ್ಯಾಜಿಕ್ ಇಂದ ಆ ಚೀಟ್ ಮಾಡಿರೋನ್ನ ಹಿಡ್ಕೊಂಡು ಅವ್ರವ್ರ ದುಡ್ಡು ಹೊಡ್ಕೊಟ್ಬಿಡ್ತಾಳೆ. ಆ ನನ್ ಮಕ್ಳಿಗೆ ಒಳ್ಳೆ ಬುದ್ಧಿ ಹೇಳಿ ಅವಳನ್ನ ಜೈಲ್ಗೆ ಹಾಕ್ಸ್ತಾಳೆ. ಸುಜಾತ ಮತ್ತೆ ಚಂದ್ರಕಾಂತ ಅವ್ರಿಗೆ ಬಂದಿದ್ ದುಡ್ಡು ಎತ್ಕೊಂಡೋಗಿ ಸೇಟ್ ಹತ್ರ ಕೊಟ್ಟು ಅವ್ರವ್ರ ಒಡವೆನ ತಗೊಂಡ್ ಬರ್ತಾರೆ. ಇಷ್ಟು ಸಹಾಯ ಮಾಡಿದ್ದಕ್ಕೆ ಎಲ್ಲಾರು ಸೂರ್ಯಕಾಂತಗೆ ಥ್ಯಾಂಕ್ಸ್ ಹೇಳ್ತಾರೆ.